ಈ ಜಗತ್ತಿನಲ್ಲಿ ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಜಾಸ್ತಿ. ಚಿನ್ನ ಕರಗುತ್ತೆ, ಅನ್ನ ಅರಗುತ್ತೆ. ಹಸಿದವನ ಮುಂದೆ ಚಿನ್ನಕ್ಕೆ ಬೆಲೆ ಇಲ್ಲ, ಅನ್ನಕ್ಕೆ ಮಾತ್ರ ಬೆಲೆ. ಸಾಕು ಅಂತ ಹೇಳೋಕ್ಕಾಗೋದು ಅನ್ನಕ್ಕೆ ಮಾತ್ರ, ಚಿನ್ನಕ್ಕಲ್ಲ. ಚಿನ್ನ ಮತ್ಸರ ಕೊಟ್ಟರೆ, ಅನ್ನ ಮಮಕಾರ ಕೊಡುತ್ತೆ. ನಿನ್ನ ಹತ್ರ ಚಿನ್ನದ ತಟ್ಟೆ ಇದ್ದರೂ ನೀನು ಅದರಲ್ಲಿ ತಿನ್ನೋಕ್ಕಾಗೋದು ಅನ್ನನ ಮಾತ್ರ. ಸ್ನೇಹಿತರೆ, ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನಿನ್ನೆ ನಾನು ಒಂದು ದೃಶ್ಯ ನೋಡಿದೆ. ಒಬ್ಬರು ಅಜ್ಜಿ, ವಯಸ್ಸಾದ ಅಜ್ಜಿ, ಮನೆಯಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಈ ಥರ ಊಟ ಕೊಡಿ ಅಂತ ಕೇಳ್ತಾಯಿದ್ರು. ಆ ದೃಶ್ಯ ನಾನು ನಿಜವಾಗ್ಲೂ ಮನ ಕಲಕುವಂತಹ ಒಂದು ದೃಶ್ಯ. ಅವರು ಬಹಳ ಏಜಾಗಿದೆ, ಯಾಕಂದರೆ ಪಾಪ ಅವ್ರಿಗೂ ಒಟ್ಟಿಗಿಲ್ವೋ ಏನೋ, ಪಾಪ ಅಪೌಷ್ಟಿಕತೆಯಿಂದ ಪಾಪ ಬಳಸಿದ್ದಾರೆ. ನೋಡ್ರೆ ಪಾಪ ಬಡಕಲ ಶರೀರ. ಹಾಗಾಗಿ ಒಂದು ಬುಟ್ಟಿ ಹಿಡ್ಕೊಂಡು ಅದರಲ್ಲಿ ನೀರು ಬಾಟ್ಲು ಮತ್ತು ಯಾರ್ಯಾರು ಅನ್ನ ಕೊಡ್ತಾರೆ ಅದನ್ನು ತಗೊಂಡು ಪಾಪ ಆಕೆ ಏನೋ ಅವರ ಒಂದು ವಯಸ್ಸಾದ ಕಾಲದಲ್ಲಿ ಪಾಪ ಅವರು ಜೀವನವನ್ನು ಮುಂದೂಡ್ತಾ ಇರ್ಬೋದು. ಏಕೆಂದರೆ ಪ್ರತಿಯೊಬ್ಬರು ಅಷ್ಟೇ, ಅನ್ನ ಅಂತಕ್ಕಂಥದ್ದು ಪರಬ್ರಹ್ಮ. ಅನ್ನ ಇಲ್ಲದೆ ಯಾವುದೂ ಇಲ್ಲ. ಹಾಗಾಗಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಇನ್ನೊಂದು ದೃಶ್ಯವನ್ನು ಕಂಡೆ. ಮದುವೆ ಚೌಟ್ರಿಗಳಲ್ಲಿ ಒಬ್ಬರು ಭಾಳ ಒಂದು ಮೇಕಪ್ ಮಾಡ್ಕೊಂಡಿರ್ತಕ್ಕಂತಹ ಒಬ್ಬರು ಹೆಂಗಸು, ಇನ್ನೊಬ್ಬರು ಅವರು ಕೂಡ ಟಿಪ್ ಟಾಪಾಗಿ ಶೂಟು ಬೂಟು ಹಾಕೊಂಡಿರ್ತಕ್ಕಂತಹ ವ್ಯಕ್ತಿ. ಅದರಲ್ಲಿ ಅವ್ರ ಮಗಳು, ಒಂದು ಪುಟಾಣಿ ಮಗಳು, ಒಂದು 6 ವರ್ಷ ಆಗಿರ್ಬೋದು. ಆ 3 ಜನನೂ ಕೂಡ ಒಂದು ಚೌಟ್ರಿಗೆ ಹೋದರು. ಆ ಚೌಟ್ರಿಯಲ್ಲಿ ಎಲ್ಲ ಊಟಕ್ಕೆ ಕುಂತ್ಕೊಂಡಾಗ ಬಾಳೆ ಎಲೆ ಬಡಿಸಿದಾಗ ಅಲ್ಲಿ ಹಲವಾರು ತಿಂಡಿಗಳನ್ನು ಹಾಕಿದ್ರು. ಗೊತ್ತಲ್ಲ, ಎಲ್ಲ ಪಲ್ಯ, ಅದು ಸ್ವೀಟು ಮತ್ತು ಇನ್ನೂ ಅನೇಕ ಸ್ವೀಟ್ಗಳನ್ನು ಹಾಕಿದ್ರು. ಅನ್ನ ಸಾರು ಹಾಕಿದ್ರು, ಎಲ್ಲನೂ ತುಂಬಿಸ್ಕೊಂಡ್ರು. ಆಕೆ ಹೆಂಗಸು ಏನು ಹಾಕ್ಸ್ಕೊತಾಳೋ ಹಾಗೆ ಆ ಮಗುಗೂ ಕೂಡ ಅಷ್ಟೇ ತುಂಬಿದ ಒಂದು ಬಾಳೆಯಲ್ಲಿ ಹಾಕಿಸಿದಾಗ ಆಕೆ ಏನು ಮಾಡ್ತಾಳೆ, ಮಹಿಳೆ ಎಲ್ಲನೂ ತಿಂದು ಒಂದು ಕಾಲು ಭಾಗ ಬಿಟ್ಟಿರ್ಬೋದು ಊಟನ. ಆದರೆ ಮಗಳೇನು ಮಾಡ್ತಾಳೆ, ಎರಡು ತುತ್ತನ್ನು ತಿಂದುಬಿಟ್ಟು ಇನ್ನೆಲ್ಲನೂ ಹಂಗೆ ಬಾಳೆ ಎಲೆಲ್ಲ ಹಂಗೆ ಮಡಗಿರ್ತಾಳೆ. ಮತ್ತು ತಂದೆ ಅದನ್ನು ಏನು ಮಾಡ್ತಾನೆ, ಅವನು ಕೂಡ 100ಕ್ಕೆ ಒಂದು 80 ಭಾಗ ತಿಂದಿರ್ಬೋದು, ಇನ್ನು 20 ಭಾಗ ಹಂಗೆ ಉಳಿಸಿರ್ತಾರೆ. ಹಾಗಾಗಿ ನೋಡಿ, ಇವತ್ತು ಏಷ್ಯಾ ಖಂಡದಲ್ಲಿ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ, ಹಸುವಿನಿಂದ ಎಷ್ಟೋ ಜನ ಸತ್ತೋಗ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆಹಾರವನ್ನು ವೇಸ್ಟ್ ಮಾಡಬೇಡಿ. ಯಾಕಂದರೆ ಆ ಮಗುಗೆ ನಾವು ಈಗಲಿಂದನೇ ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಕೊಡದಿದ್ರೂ ಪರವಾಗಿಲ್ಲ, ಒಂದು ಸಂಸ್ಕಾರವನ್ನು ಕೊಡಬೇಕು, ಒಂದು ಸಾಮಾನ್ಯ ಪ್ರಜ್ಞೆಯನ್ನು ಕೊಡಬೇಕು. ಈಗ ಕೊಟ್ಟಾಗ ಅವರು ಹಸಿದಂತಹ ಒಂದು ಬೆಲೆ ಏನು ಅಂತ ಗೊತ್ತಾಗುತ್ತೆ. ಏಕೆಂದರೆ ಅವ್ರದ್ದೇ ಆದಂತಹ ಆ ಯಂಗ್ಸ್ಗೆ ಅವ್ರದ್ದೇ ಆದಂತಹ ಒಂದು ಬ್ಯುಸಿ ಶೆಡ್ಯೂಲು, ಮತ್ತು ತಂದೆ ಆದವನಿಗೆ ಆಫೀಸು ಮತ್ತು ಅದು ಇದು ಅಂತ ಅದೇ ಚಿಂತೆ. ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಹೇಳ್ಕೊಡೋಕ್ಕಾಗತ್ತೆ? ಆಹಾರನ ವೇಸ್ಟ್ ಮಾಡಬೇಡಿ. ಏಕೆಂದರೆ ಎಷ್ಟೋ ಈ ಆಹಾರ ತಯಾರಿ ಮಾಡಬೇಕಾದ್ರೆ ಎಷ್ಟೋ ಸಾವಿರಾರು ಜನಗಳ ಶ್ರಮದ ಫಲ. ಹಾಗಾಗಿ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾಪ ಮದುವೆ ಮಾಡಿದರೂ ಕೂಡ ಈ ಒಂದು ಆಹಾರ ಅಂತಕ್ಕಂಥದ್ದು ಭಾಳ ವೇಸ್ಟ್ ಆಗ್ತಾಯಿದೆ. ಹಾಗಾಗಿ ಇಂತಹ ಒಂದು ವಯಸ್ಸಾದವರಿಗೆ, ಹಸಿದವರಿಗೆ ಮತ್ತು ಆ ಒಂದು ಆಹಾರವನ್ನು ಕೊಟ್ಟಾಗ ನಿಜವಾಗ್ಲೂ ಕೂಡ ಪರಮಾತ್ಮ ಮೆಚ್ಚುವಂಥದ್ದು. ಏಕೆಂದರೆ ಇವತ್ತು ನಾವು ನೋಡ್ತಾ ಇರ್ತೀವಿ ಈ ಫಂಕ್ಷನ್ಗಳಲ್ಲಿ ಮತ್ತು ಹುಡ್ತಾಬ ಅದು ಇದು ಅಂತ ಸುಮಾರು ಫಂಕ್ಷನ್ಗಳು ನಡೀತಾವೆ, ಮದುವೆ ಮುಂಚೆ ಅದು ಇದು ಹಬ್ಬ ಹರಿದಿನಗಳು ಅಂತ. ಇಂತಹ ಒಂದು ಆಹಾರ ಒಂದು ಪದಾರ್ಥಗಳನ್ನು ನಾವು ವೇಸ್ಟ್ ಮಾಡದೆ ಅದನ್ನು ಸಂರಕ್ಷಣೆ ಮಾಡಿ ಒಂದು ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಕೊಟ್ಟಾಗ ಅದು ನಿಜವಾಗ್ಲೂ ಕೂಡ ಅದು ಫಲಪ್ರದವಾಗುತ್ತೆ. ಮತ್ತು ನಮ್ಮ ಆತ್ಮಸಾಕ್ಷಿನೂ ಕೂಡ ಒಂದು ಆತ್ಮ ತೃಪ್ತಿನೂ ಕೂಡ ಇರ್ತದೆ. ಹಾಗಾಗಿ